ಹಾಗೂ ಅವರ ಪತ್ನಿ ದುತಿಗೆ ಹುಟ್ಟಿದ ಇಬ್ಬರು ಅಸುರ ಮಕ್ಕಳಲ್ಲಿ ಒಬ್ಬನಾದ ಹಿರಣ್ಯಾಕ್ಷನು ಜಗತ್ತಿನ ಮೊದಲ ಶಕ್ತಿಶಾಲಿಯಾಗಬೇಕೆಂದು ಬ್ರಹ್ಮನಲ್ಲಿ ಕುರಿತು ಘೋರ ತಪಸ್ಸು ಮಾಡಿ ತನಗೆ ಯಾವುದೇ ಪ್ರಾಣಿಗಳಿಂದ ಸಾವು ಬರಬಾರದೆಂದು ಎಲ್ಲಾ ಪ್ರಾಣಿಗಳ ಹೆಸರನ್ನು ಹೇಳಿ ವರವನ್ನು ಪಡೆದು ದೇವಲೋಕ, ಭೂಲೋಕ, ಪಾತಾಳ ಲೋಕದಲ್ಲಿ ವಿಧ್ವಂಸವನ್ನು ಸೃಷ್ಟಿ ಮಾಡುತ್ತಾನೆ. ತನಗಿಂತಲೂ ಶಕ್ತಿಶಾಲಿಯಾದವನು ವಿಷ್ಣು ಎಂದು ತಿಳಿದ ಹಿರಣ್ಯಾಕ್ಷನು ವಿಷ್ಣುವಿನೊಂದಿಗೆ ಯುದ್ಧ ಮಾಡಲು ಮುಂದಾಗುತ್ತಾನೆ. ಎಲ್ಲಿಯೂ ಕಾಣದ ವಿಷ್ಣುವನ್ನು ತನ್ನ ಬಳಿಗೆ ಕರೆಸಿಕೊಳ್ಳಲು ಭೂಮಿಯನ್ನು ಸಮುದ್ರದ ಆಳಕ್ಕೆ ಬಚ್ಚಿಡುತ್ತಾನೆ. ಹಿರಣ್ಯಾಕ್ಷನನ್ನು ದೇವತೆಗಳಾಗಲಿ ಮಾನವನಾಗಲಿ ಭೂಮಿಯ ಮೇಲಿರುವ ಯಾವ ಪ್ರಾಣಿಗಳೂ ಸಹ ಸಾಯಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಮಹಾವಿಷ್ಣುವು ಹಂದಿಯ ತಲೆ, ಮಾನವನ ಶರೀರದಿಂದ ಕೂಡಿದ ವರಹ ಅವತಾರವನ್ನು ತಾಳುತ್ತಾರೆ.
ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡಿದ ಶ್ರೀ ಮಹಾವಿಷ್ಣು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ಯಥಾಸ್ಥಿತಿಯಲ್ಲಿ ತಂದು ಇಡುತ್ತಾನೆ. ಧರ್ಮಗತಿ ತಪ್ಪಿದಾಗ, ಅಧರ್ಮ ರಾಜ್ಯಭಾರ ಮಾಡುವಾಗ ಧರ್ಮ ರಕ್ಷಣೆ, ದುಷ್ಟ ಶಿಕ್ಷಣೆಗಾಗಿ ಶ್ರೀ ಮಹಾವಿಷ್ಣು ವರಹ ಅವತಾರವನ್ನು ತಾಳುತ್ತಾನೆ.